ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನೀವು ಕೂಡ ಯಾವಾಗಲೂ ಕ್ಷೇಮವಾಗಿರಬೇಕೆಂದೇ ಬಯಸುತ್ತೇನೆ. ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರಾ? ಎಲ್ಲರನ್ನು ಕೇಳಿದೆ ಎಂದು ಹೇಳಿ. ನೀವು ತುಂಬಾ ಬ್ಯುಸಿ ಅಂತ ನನಗೆ ಗೊತ್ತು. ಆದ್ರೂ ಸಮಯ ಮಾಡಿಕೊಂಡು ಈ ನನ್ನ ಪತ್ರ ಓದ್ತಾ ಇರೋದಕ್ಕೆ ನಾನು ನಿಮಗೆ ಚಿರಋಣಿ. ಎಷ್ಟೇ ಬ್ಯುಸಿ ಇದ್ರೂ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಕೊಡಿ. ಯಾವಾಗ್ಲೂ ಟೆನ್ಷನ್ ನಲ್ಲೇ ಇರ್ತೀರಾ. ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ಸಮಸ್ಯೆಗಳು ಸಾಯುವವರೆಗೂ ತೀರಲ್ಲ. ಅದೇನಾಗುತ್ತೋ ಆಗ್ಲಿ. ಪ್ರತಿದಿನ ದೇವರಿಗೆ ಪೂಜೆ ಮಾಡೋದು ಏನಕ್ಕೆ? ಅವನೇ ನೋಡ್ಕೋತಾನೆ ಬಿಡಿ. ನಮ್ಗೆ ಯಾಕೆ ಟೆನ್ಷನ್ನು? ಲೈಫಲ್ಲಿ ಇಷ್ಟು ದೂರನೇ ಬಂದಿದ್ದೀವಿ. ಇನ್ನೆಷ್ಟು ದೂರ ಇದೆ? ಇರುವಷ್ಟು ದಿನ ಮಜಾ ಮಾಡ್ಕೊಂಡು ನಗ್ತಾ ನಗಿಸ್ತಾ ಖುಷಿಯಾಗಿರೋಣ. ಎಲ್ಲ ಒಳ್ಳೇದಾಗತ್ತೆ. ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ತವೆ. ಏನಂದ್ರಿ? ಇಷ್ಟೆಲ್ಲ ವಿಚಾರಿಸ್ತಿರೋ ನಾನ್ಯಾರು ಅಂತನಾ? ಸಾರಿ. ಮೊದಲು ನನ್ ಪರಿಚಯ ಮಾಡ್ಕೋತೀನಿ. ಹಾಯ್, ನನ್ನ ಹೆಸರು ಮಣ್ಣು. ಬರೀ ಮಣ್ಣು ಅಂತ ಅಷ್ಟೇ. ನಿಮ್ ತರ ಮಣ್ಣೆ ಗೌಡ್ರು, ಮಣ್ಣೆ ಪುರೋಹಿತ್, ಮಣ್ಣೆ ಭಟ್ರು, ಮಣ್ ಸ್ವಾಮಿ, ಮಣ್ ಶೆಟ್ಟಿ, ಮಣ್ ರೆಡ್ಡಿ, ಮಣ್ ಖಾನ್, ಮೊಹಮ್ಮದ್ ಮಣ್ಣು, ಮಣ್ ಅಂಥೋನಿ, ಮಣ್ ಫರ್ನಾಂಡಿಸ್, ಮಣ್ ಜೈನ್ ಅಂತೆಲ್ಲ ಇಟ್ಕೊಳ್ಳೋಕೆ ನನಗೆ ಯಾವುದೇ ಜಾತಿ, ಧರ್ಮ, ಕುಲ, ಗೋತ್ರ ಇಲ್ಲ. ಬರೀ ಮಣ್ಣು ಅಂತ ಅಷ್ಟೇ. ಓಹ್, ಅಟ್ಲೀಸ್ಟ್ ಲಿಂಗ ಅಂತ ಕೇಳ್ತೀರಾ? ನೀವೇ ನನ್ನ ಗುಣಲಕ್ಷಣಗಳನ್ನ ನೋಡಿ ಭೂತಾಯಿ ಅಂತ ಕರೆಯೋದ್ರಿಂದ ನಾನು ಒಂದು ಹೆಣ್ಣು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಿಮ್ ಜೊತೆ ಮಾತನಾಡ್ಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೋತಾ ಇದ್ದೆ. ನೀವು ಮೊಬೈಲ್ನಲ್ಲಿ ಯಾವಾಗ್ಲೂ ಬಿಸಿ. ಅದಕ್ಕೆ ಪತ್ರ ಬರೆದೆ. ಎಲ್ರೂ ಬಿಸಿ ಓಡ್ತಾ ಇದ್ದಾರೆ. ಎಲ್ಲಿಗೋ ಓಡ್ತಾ ಇದ್ದಾರೆ. ಅಪ್ಪ ಅಮ್ಮ, ಊರು, ಮನೆ, ಹೆಂಡತಿ, ಮಕ್ಕಳು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲಾರನ್ನೂ ಬಿಟ್ಟು ಓಡ್ತಾ ಇರದೆ. ಇನ್ನು ಕೆಲವರಂತೂ ಅವರನ್ನೇ ಬಿಟ್ಟು ಓಡ್ತಾ ಇದ್ದಾರೆ. ನಾನು ಒಂದಿಷ್ಟು ಜನರಲ್ಲಿ ನಿಲ್ಲಿಸಿ ಕೇಳಿದೆ, ಎಲ್ಲಿಗೆ ಓಡ್ತಾ ಇದ್ದೀರಾ? ಏನಾಯ್ತು ಅಂತ. ಕೆಲವರು ಖುಷಿಯಾಗಿರೋಕೆ ಅಂದ್ರು. ಇನ್ ಕೆಲವರು, ಯಾರಿಗ್ ಬೇಕು ಗುರು ಈ ಲೈಫು, ನರ್ಕ. ಸರಿ, ನಿಮ್ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಲೇಟ್ ಆದ್ರೆ ಬೈತಾರೆ, ನಾನು ಹೋಗ್ಬೇಕು ಅಂತ ಹೇಳಿ ಮತ್ತೆ ಓಡಿದ್ರು. ನಂಗೆ ಅರ್ಥನೇ ಆಗ್ಲಿಲ್ಲ. ವಾಟ್ ಈಸ್ ಲೈಫ್? ಜೀವನ ಅಂದ್ರೆ ಏನು ಅಂತ ಇನ್ನೊಂದಿಷ್ಟು ಜನರನ್ನ ಕೇಳ್ದೆ. ಒಬ್ಬೊಬ್ಬರದು ಒಂದೊಂದು ವ್ಯಾಖ್ಯಾನ. ಜೀವನ ಅಂದ್ರೆ ಖುಷಿಯಾಗಿ ಬದುಕೋದು ಅಷ್ಟೇ. ಲೈಫ್ ಈಸ್ ಬ್ಯೂಟಿಫುಲ್ ಅಂದ್ರು ಖುಷಿಯಾಗಿರೋರು. ಜೀವನ ಅಂದ್ರೇನೆ ಗೋಳು. ಏನ್ ಕಿತ್ತೋಗಿರೋ ಲೈಫ್ ಗುರು, ಸಾಕಾಗ್ ಹೋಗಿದೆ ಅಂದ್ರು ಲೈಫ್ ಗೋಲ್ ಮಾಡ್ಕೊಂಡಿರೋರು. ನಾನು ಇಬ್ರು ಲೈಫ್ ಹಿಸ್ಟ್ರಿನೂ ತೆಗೆದು ನೋಡ್ದೆ. ಲೈಫ್ ಬ್ಯೂಟಿಫುಲ್ ಮಾಡ್ಕೊಂಡಿರೋದಕ್ಕೂ ಲೈಫ್ ಗೋಲ್ ಮಾಡ್ಕೊಂಡಿರೋದಕ್ಕೂ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅವರೇ ಕಾರಣ ಆಗಿದ್ರು. ಹೌದಲ್ವಾ? ಇವತ್ತು ನಾವು ಎಲ್ಲಿದ್ದೀವೋ, ಹೇಗಿದ್ದೀವೋ ಇದು ನಮ್ದೇ ಚಾಯ್ಸ್ ಅಲ್ವಾ? ಆಗಿರೋ ಎಲ್ಲದಕ್ಕೂ ಅವರನ್ನ ಇವರನ್ನ ಸಮಾಜದವರನ್ನ ಬೈಕೊಂಡು ಸಮಾಧಾನ ಮಾಡ್ಕೊಂಡ್ರೆ ಹೊರತು ನಮ್ಮನ್ನ ನಾವು ಬೈಕೊಂಡು ಸರಿ ಮಾಡ್ಕೊಂಡಿದ್ರೆ ಎಲ್ಲ ಸರಿಯಾಗೇ ಇರೋದು. ತಪ್ಪು ಆದಾಗ, ತಪ್ಪು ಮಾಡಿದಾಗ ಅದರಿಂದ ಕಲಿಬೇಕು. ಗೊತ್ತಿದ್ದು ಪದೇ ಅದೇ ತಪ್ಪನ್ನ ಮಾಡೋದು ಮುಟ್ಟಾಳ್ತನ ಅಲ್ವಾ? ತುಂಬಾ ಜನ ಬೇಜಾನ್ ದುಡಿದ್ರೆ ಖುಷಿಯಾಗಿರ್ಬೋದು ಅಂದ್ರು. ಬೇಜಾನ್ ದುಡ್ದವರೆಲ್ಲ ಖುಷಿಯಾಗಿ ಇದಾರ? ಬೇಜಾನ್ ದುಡ್ದು ಇಲ್ದೇ ಇರೋರು ಯಾರು ಖುಷಿಯಾಗೇ ಇಲ್ವಾ? ಮನುಷ್ಯ ಅನ್ನೋ ಜೀವಿ ನನ್ನ ಮಡಿಲಲ್ಲಿ ಹುಟ್ಟಾಗಿನಿಂದ ನಾನು ನೋಡ್ತಾನೆ ಇದ್ದೀನಿ. ಕೆಲವು ಶತಮಾನಗಳ ಹಿಂದೆ ದುಡ್ಡು ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಆವಾಗ್ಲೂ ಜನ ಖುಷಿಯಾಗೇ ಇದ್ರು. ನಿಮ್ಗಿಂತ ಜಾಸ್ತಿನೇ ಪ್ರಾಣಿ ಪಕ್ಷಿಗಳು ಇವತ್ತಿಗೂ ದುಡ್ಡು ಅನ್ನೋ ದುರಾಸೆನೆ ಕಂಡು ಹಿಡಿದಿಲ್ಲ. ಅದಕ್ಕೆ ಅವು ಇವತ್ತಿಗೂ ಖುಷಿಯಾಗಿ ಬದುಕ್ತಾ ಇರೋದು. ದುಡ್ಡು ಅನ್ನೋ ಮೂಳೆನ ಸೃಷ್ಟಿ ಮಾಡಿದ್ದೇ ನೀವು. ಈಗ ಅದೇ ಮೂಳೆ ಹಿಂದೆ ಬಾಲ ಮುದುರ್ಕೊಂಡಿರೋ ನಾಯಿ ತರ ನೀವೇ ಓಡಾಡ್ತಾ ಇದ್ದೀರಾ. ಹಾಗೆ ಓಡ್ತಾ ಇದ್ದೀರಾ. ನಿಮ್ಮ ದುಡ್ಡು ನಿಮ್ ಬದುಕಿಗೆ ಕಂಫರ್ಟ್ ಕೊಡ್ಬೋದೇ ಹೊರತು ಖುಷಿ ಕೊಡಲ್ಲ. ನೀವು ಚಿಕ್ಕವರಿದ್ದಾಗ ಜೇಬಲ್ಲಿ 2 ರೂಪಾಯಿ ಇಟ್ಕೊಂಡು ಬ್ರೇಕ್ ಇಲ್ದೆ ಇರೋ ಸೈಕಲ್ ಎತ್ಕೊಂಡು
ಸುತ್ತ 4 ಜನ ಫ್ರೆಂಡ್ಸ್ ಹಾಕೊಂಡು ದಾರಿಲಿ ಬಿದ್ದು ಎದ್ದು ಗಾಯ ಮಾಡಿಕೊಂಡು 2 ರೂಪಾಯಿಗೆ ಮಿಠಾಯಿ ತಗೊಂಡು 4 ಜನ ಹಂಚ್ಕೊಂಡು ತಿಂತಾ ಇದ್ರಿ. ಅವತ್ತು ನಿಮ್ ಕೈಲಿ ಬೇಚಾನ್ ದುಡ್ಡು ಇರ್ಲಿಲ್ಲ, ಕಂಫರ್ಟೂ ಇರ್ಲಿಲ್ಲ. ಇರೋದ್ರಲ್ಲೇ ಹಂಚಿ ತಿಂದ್ರು ಖುಷಿಯಾಗಿದ್ರಿ. ನಾನು ನಂದು ಅನ್ನೋ ಸ್ವಾರ್ಥ ಇಲ್ದೆ, ದುರಾಸೆ ಇಲ್ದೆ, ನಿಷ್ಕಲ್ಮಶವಾಗಿ ಖುಷಿಯಾಗೇ ಇದ್ರಿ ಅಲ್ವಾ? ನಾನಂದ್ರು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಾನು ಇಲ್ಲಿವರೆಗೂ ಯಾರನ್ನೇ ಕೇಳಿದ್ರು ಇದಕ್ಕೆ ಉತ್ತರ ಕೊಟ್ಟಿಲ್ಲ. ನೀವಾದ್ರೂ ಕೊಡ್ತೀರಾ ಅನ್ಕೊಂಡಿದೀನಿ. ಪ್ರತಿಯೊಬ್ಬರ ಜೀವನದ ಉದ್ದೇಶ ಖುಷಿಯಾಗಿ ಬದುಕೋದು, ಹೌದಾ? ನಿಮ್ ಪ್ರಕಾರ ಖುಷಿಯಾಗಿ ಬದುಕೋದು ಅಂದ್ರೆ ಏನು? ನಿಮ್ಮ ನಿಜವಾದ ಖುಷಿ ಏನು? ಯಾವತ್ತಾದ್ರೂ ಒಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ? ನಂಗೊತ್ತು ನೀವು ಮಾಡಿಲ್ಲ. ಹಾಗಾದ್ರೆ ಖುಷಿಯಾಗಿರೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ದೆ ಅದನ್ನ ಹುಡುಕ್ತಾ ಇದ್ದೀರಾ. ನಾಳೆ ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ ಕಾಯ್ತಾ ಇದ್ದೀರಾ. ಹೇಗ್ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಗೊತ್ತಿದೆಯಾ? ಇಲ್ಲ, ಅದು ಗೊತ್ತಿಲ್ಲ. ಆದ್ರೂ ಕಾಯ್ತಾ ಇದ್ದೀರಾ. ಹುಚ್ಚತನ ಅನ್ಸಲ್ವಾ? ಏನೋ ಸಿಕ್ಕಿದ್ಮೇಲೆ ಖುಷಿಯಾಗಿರ್ತೀನಿ ಅನ್ನೋದಾದ್ರೆ ಅದು ಸಿಗೋ ತನಕ ಅಕಸ್ಮಾತ್ ಅದು ಸಿಗ್ಲೇ ಇಲ್ಲ ಅಂದ್ರೆ? ಸ್ಕೂಲಲ್ಲಿ ಇರುವಾಗ ಸ್ಕೂಲ್ ಒಂದು ಮುಗಿಸ್ಕೊಳ್ಳಿ, ಕಾಲೇಜ್ನಲ್ಲಿ ಖುಷಿಯಾಗಿರ್ಬೋದು ಅಂತಾರೆ. ಕಾಲೇಜ್ನಲ್ಲಿ ಜಾಬ್ ಸಿಕ್ಕಿದ್ಮೇಲೆ ಅಂತಾರೆ. ಜಾಬ್ ಮಾಡುವಾಗ ಮದ್ವೆ ಆದ್ಮೇಲೆ ಅಂತಾರೆ. ಮದ್ವೆನೂ ಆದ್ರೆ ಮಕ್ಕಳು ಆದ್ಮೇಲೆ ಅಂತಾರೆ. ಮಕ್ಕಳು ಆದ್ಮೇಲೆ ಒಂದು ಮನೆ ಕಟ್ಟಿದ್ಮೇಲೆ ಅಂತಾರೆ. ಮನೇನೂ ಕಟ್ಟಿದ್ಮೇಲೆ ಮಕ್ಕಳು ಓದು ಮುಗಿದ್ಮೇಲೆ ಅಂತಾರೆ. ಮಕ್ಕಳು ಓದು ಮುಗಿದ್ಮೇಲೆ ಸಾಲ ತೀರ್ಸಿದ್ಮೇಲೆ ಅಂತಾರೆ. ಹೇಗೋ ಒದ್ದಾಡಿ ಸಾಲನೂ ತೀರ್ಸಿದ್ಮೇಲೆ ಮಕ್ಕಳು ಮದುವೆ ಮಾಡಿಬಿಟ್ರೆ ಜವಾಬ್ದಾರಿ ಎಲ್ಲ ಮುಗಿಯುತ್ತೆ, ಆಮೇಲೆ ಖುಷಿಯಾಗಿರ್ಬೋದು ಅಂತಾರೆ. ಅದು ಮಾಡಿದ್ಮೇಲೆ ರಿಟೈರ್ಡ್ ಆದ್ಮೇಲೆ ಮನೇಲೆ ಅಲ್ವಾ ಆರಾಮ್ ಅಂತಾರೆ. ಅದು ಆಯ್ತು, ಎಲ್ಲಾ ಮುಗಿತಾ, ಖುಷಿಯಾಗಿ ಇರ್ಬೋದು. ಇಲ್ಲ, ಅಸಲಿ ಪ್ರಾಬ್ಲಮ್ ಶುರು ಆಗೋದೇ ಇಲ್ಲಿಂದ. BP, ಶುಗರ್, ಮನೆ, ಆಸ್ತಿ, ಪಾಲು, ಷೇರು, ಮಾತು, ಜಗಳ, ಕೇಸು, ಕೋಟು, ಅಪ್ಪ ಅಮ್ಮನ್ನ ನೀನೇ ನೋಡ್ಕೋ, ನಾನ್ ಯಾಕೆ ನೋಡ್ಕೊಳ್ಳಿ, ಅತ್ತೆ ಮಾವ ಬೇಡ, ಅನಾಥಾಶ್ರಮ, ವೃದ್ಧಾಶ್ರಮ, ಟ್ಯಾಬ್ಲೆಟ್, ಟಾನಿಕ್, ಇಂಜೆಕ್ಷನ್ನು, ಮಕ್ಕಳು ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋ ಟೆನ್ಷನ್ನು, ನೋವು, ಕೊರಗು, ಚಿಂತೆ 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 ಚಿಂತೆ, ಗೊಟಕ್ ನೆಮ್ಮದಿ. ಇನ್ಮೇಲೆ ಪಕ್ಕ ಖುಷಿಯಾಗಿರ್ಬೋದು. ರೆಸ್ಟ್ ಇನ್ ಪೀಸ್. ಅಂತೂ ಜೀವನ ಪೂರ್ತಿ ಅವರು ಇವರು ಹೇಳೋ ಅಂತೆ ಕಂತೆಗಳ ಸಂತೆ ಒಳಗೆ ನಿಮ್ಮ ಜೀವನ ಮುಗಿಸ್ಬಿಟ್ರಿ ಅಲ್ವಾ? ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಿಮ್ ಲೈಫಲ್ಲಿ ನಿಮ್ ಜೊತೆ ಯಾವಾಗ್ಲೂ ಯಾರಿದ್ರೆ ಖುಷಿಯಾಗಿರ್ತೀರಿ ಅಂತ? ಯಾರು? ಸ್ಕೂಲ್ ಫ್ರೆಂಡ್ಸ್, ಸ್ಕೂಲ್ ಮುಗಿದ್ಮೇಲೆ ಹೋದ್ರು. ಕಾಲೇಜ್ ಫ್ರೆಂಡ್ಸ್, ಕಾಲೇಜ್ ಮುಗಿದ್ಮೇಲೆ ಹೋದ್ರು. ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್, ನೀವು ಬೇಜಾರಾಗಿ ಬೇರೆಯವರು ಸಿಕ್ಕಿದ್ಮೇಲೆ ಹೋದ್ರು. ಅಕ್ಕ ತಂಗಿ ಮದುವೆ ಆದ್ಮೇಲೆ ಹೋದ್ರು. ಅಣ್ಣ ತಮ್ಮ ಪಾಲ್ ಕೊಟ್ಮೇಲೆ ಹೋದ್ರು. ಸಂಬಂಧಿಕರು ನೀವು ಜೀವನದಲ್ಲಿ ಸೋತಾಗ ಹೋದ್ರು. ಅಪ್ಪ ಅಮ್ಮ ವಯಸ್ಸಾದ್ಮೇಲೆ ಹೋಗ್ತಾರೆ. ಗಂಡ ಹೆಂಡತಿ ತಲ ಕೆಟ್ಟು ಯಾವಾಗ ಡೈವರ್ಸ್ ಕೊಟ್ಟು ಹೋಗ್ತಾರೋ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಮದುವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೋ ಇಲ್ಲ ನಿಮ್ಮನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಒಂದ್ ವೇಳೆ ನೀವು ತುಂಬಾ ಅದೃಷ್ಟವಂತರಾಗಿ ಸಾಯೋವರೆಗೂ ಪ್ರೀತಿಸೋ ಗಂಡ ಹೆಂಡತಿ ಸಿಕ್ಕಿದ್ರು ಸಾಯೋವರೆಗೂ ಅಷ್ಟೇ. ಎಷ್ಟೇ ಪ್ರೀತಿ ಇದ್ರೂ ನೀವು ಸತ್ರಿ ಅಂತ ನಿಮ್ಮ ಜೊತೆ ಯಾರೂ ಸಾಯಿಲ್ಲ, ನೀವು ಒಬ್ರೇ ಸಾಯ್ಬೇಕು. ಸೊ ಇವಾಗ ಹೇಳಿ, ನಿಜವಾಗ್ಲೂ ನೀವು ಖುಷಿಯಾಗಿದ್ದೀರಾ? ಖುಷಿಯಾಗಿರೋದು ಅಂದ್ರೆ ಏನು? ಯಾವಾಗ? ಏನ್ ಸಿಕ್ಕಿದ್ಮೇಲೆ? ಯಾರ ಜೊತೆ? ಜೀವನದ ಕೊನೆ ಹಂತದಲ್ಲಿರೋ ಒಂದಿಷ್ಟು ವ್ಯಕ್ತಿಗಳನ್ನ ನಾನು ಕೇಳಿದ್ರಲ್ಲಿ 98% ಜನ ಅವರ ಲೈಫ್ ರಿಗ್ರೆಟ್ ಮಾಡ್ತಾರೆ. ಯಾಕಂದ್ರೆ ಅವರು ಲೈಫ್ ನಲ್ಲಿ ಅನ್ಕೊಂಡಿದ್ದೇ ಬೇರೆ, ಮಾಡಿದ್ದೇ ಬೇರೆ. ಹೀಗೆ ಬದುಕಬೇಕು ಅನ್ಕೊಂಡಿದ್ದೇ ಬೇರೆ, ಹೇಗೇಗೋ ಬದುಕ್ಬಿಟ್ಟೆ. ಹಾಗಾದ್ರೆ ನನಗೋಸ್ಕರ ಅನ್ಕೊಂಡಿದ್ದೇ ಬೇರೆ, ಅವರಿಗೋಸ್ಕರ ಇವರಿಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಬದುಕಿದ್ದೇ ಬೇರೆ.
ಕಂಡಿದ್ದ ಕನಸುಗಳೇ ಬೇರೆ, ನನಸಾದ ನೋವುಗಳೇ ಬೇರೆ. ಖುಷಿಯಾಗಿರೋಕೆ ಕಾರಣ ಹುಡ್ಕುತ್ತಾ ಹುಡ್ಕುತ್ತಾ ಕಾಲ ಕಳೆದೇ ಹೋಗಿರುತ್ತೆ. ಯಮ ಯಾವಾಗ ಯಾವ ರೂಪದಲ್ಲಿ ಬೇಕಾದ್ರೂ ಬಂದು ನಿನ್ ಟೈಮ್ ಮುಗೀತು, ಎಲ್ಲಾನು ಬಿಟ್ಟು ಬಾ ಅಂತ ಕರಿಬಹುದು ಅಲ್ವಾ? ನೀವು ಇನ್ನೂ ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಯಾರ್ಯಾರಿಗೆ ಏನೇನ್ ಹೇಳ್ಬೇಕು ಅನ್ಕೊಂಡಿದೀರಾ? ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀರಾ? ಏನೇನ್ ಮಾಡ್ಬೇಕು, ಏನೇನ್ ಕೊಡ್ಬೇಕು, ಏನೇನ್ ಪಡ್ಕೋಬೇಕು ಅನ್ಕೊಂಡಿದೀರಾ? ಇನ್ನು ಏನನ್ನೆಲ್ಲ ಉಳಿಸ್ಕೊಂಡಿದೀರಾ? ತುಂಬಾ ಇದೆ ಅಲ್ವಾ? ಮತ್ ಯಾಕೆ ಕಾಯ್ತಾ ಇದ್ದೀರಾ? ಯಮ ಕರೆದ ತಕ್ಷಣ ಎಲ್ಲವನ್ನು ಬಿಟ್ಟು, ಎಲ್ಲಾರನ್ನು ಬಿಟ್ಟು ಖಾಲಿ ಕೈಯಲ್ಲಿ ಹೋಗ್ತಾ ಇರ್ಬೇಕು. ಖಾಲಿ ಕೈಯಲ್ಲಿ? ವಾಹ್, ಹಾಗಾದ್ರೆ ಜೀವನದಲ್ಲಿ ನಿಮ್ದು ಅನ್ನೋದು ಏನು? ಇಷ್ಟ ಇಲ್ಲದೆ ಇರೋ ಕೆಲ್ಸನ ಕಷ್ಟಪಟ್ಟು ಮಾಡ್ತಾ ಎಷ್ಟು ದಿನ ಅಂತ ನಿಮ್ಮನ್ನ ನೀವು ದುಡ್ಡಿಗೋಸ್ಕರ ಮಾರ್ಕೊಂಡು ಬದುಕ್ತಿದ್ದೀರಾ? ಹಾಗೆ ನೋಡಿದ್ರೆ ನಿಮ್ಮ ಬದುಕು ಒಂದು ವ್ಯಾಪಾರ ಅನ್ನೋ ತರ ಆಗ್ಬಿಟ್ಟಿದೆ ಅಲ್ವಾ? ಚಿಕ್ಕಮಗಳೂರು ಟ್ರಿಪ್ ಅಲ್ಲಿ ಡಿಸ್ಟೆನ್ಸ್ ತುಂಬಾ ದೂರ ಇತ್ತು, ಏನೇನೋ ಕಷ್ಟಗಳು ಬಂತು. ಆದ್ರೂ ಜರ್ನಿ ಬೇಜಾರಾಗ್ಲಿಲ್ಲ, ಸುಸ್ತಾಗ್ಲಿಲ್ಲ, ಇರಿಟೇಷನ್ ಆಗ್ಲಿಲ್ಲ. ಅಲ್ಲಿ ನೀವು ಈ ಟಾಪ್ ವ್ಯೂವ್ನ ಮಾತ್ರ ಮಜಾ ಮಾಡ್ಲಿಲ್ಲ, ಖುಷಿಯಿಂದ ಇಡೀ ಜರ್ನಿನ ಮಜಾ ಮಾಡಿದ್ರಿ. ಆದ್ರೆ ಇಲ್ಲಿ ಸ್ಯಾಲ್ರಿ ಬಂದ 3 ದಿನ ಖುಷಿಯಿಂದ ಮಜಾ ಮಾಡಿ ಬಾಕಿ 30 ದಿನ ಕಷ್ಟಪಟ್ಟು ಇರಿಟೇಷನ್ ನಲ್ಲಿ ಜರ್ನಿ ಮಾಡ್ತೀರಾ. ಖುಷಿಯಿಂದ ಬದುಕೋದಕ್ಕೂ ಖುಷಿಗೋಸ್ಕರ ಬದುಕೋಕ್ಕೂ ಇಷ್ಟೇ ಅಲ್ವಾ ಡಿಫ್ರೆನ್ಸು? ನಮ್ ಲೈಫ್ ಕೂಡ ಹೀಗೆ, ಡೆಸ್ಟಿನೇಷನ್ಗಿಂತ ಜರ್ನಿ ಮುಖ್ಯ. ಜರ್ನಿ ಖುಷಿಯಾಗಿದ್ರೆ ಡೆಸ್ಟಿನೇಷನ್ ಕೂಡ ಸಾರ್ಥಕವಾಗೇ ಇರುತ್ತೆ. ಸೊ ಯೋಚನೆ ಮಾಡಿ, ಖುಷಿಯಿಂದ ಬದುಕ್ತಾ ಇದ್ದೀರಾ? ಖುಷಿಗೋಸ್ಕರ ಬದುಕ್ತಾ ಇದ್ದೀರಾ? ನೀವು ಏನ್ ಮಾಡಿದ್ರೆ ಖುಷಿಯಾಗಿರ್ತೀರಾ? ನೀವು ಇವಾಗ ಮಾಡ್ತಿರೋ ಕೆಲ್ಸನ ಹಾಗಾದ್ರೆ ಖುಷಿಯಿಂದ ಕೆಲಸ ಮಾಡಿ. ಇವಾಗ ಮಾಡ್ತಿರೋ ಕೆಲ್ಸ ಅಲ್ಲ ಅನ್ನೋದಾದ್ರೆ ದೆನ್ ವಾಟ್ ಇಸ್ ಇಟ್? ನಾನು ನಿಮ್ ತರಾನೇ ಲೈಫಲ್ಲಿ ಏನಾದ್ರೂ ಮಾಡ್ಬೇಕು ಅನ್ಕೋತಿದ್ದೆ, ಆದ್ರೆ ಏನ್ ಮಾಡೋದು, ಹೇಗ್ ಮಾಡೋದು ಗೊತ್ತಾಗ್ದೆ ನಾನು ವೇಸ್ಟ್, ನನ್ ಕೈಲಿ ಏನು ಮಾಡಕ್ಕಾಗಲ್ಲ, ಹೀಗೆ ಸತ್ತೋಗ್ಬಿಡ್ತೀನಿ ಅನ್ಕೊಂಡು ನನ್ ತರಾನೇ ಖಾಲಿ ಪೋಲಿ ಸೋಮಾರಿ ಫ್ರೆಂಡ್ಸ್ ಜೊತೆ ಯೂಸ್ಲೆಸ್ ಮಾತಾಡ್ತಾ ಕೂತಿದ್ದೆ. ಆವತ್ತು ಯಾರೋ ಒಬ್ಬ ಬಂದು ನನ್ ಜೊತೆ ಬನ್ನಿ, ನಿಮ್ ಲೈಫ್ಗೆ ಒಂದು ಆಕಾರ ಕೊಟ್ಟು ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಿಸ್ತೀನಿ ಅಂತ. ನನ್ ಫ್ರೆಂಡ್ಸ್ ಎಲ್ಲ ಅಯ್ಯೋ ಬೇಡ ಬೇಡ ಬೇಡ, ಇವನು ಕಟುಕ, ನಮ್ನ ಕರ್ಕೊಂಡು ಹೋಗಿ ಕಷ್ಟ ಕೊಡ್ತಾನೆ, ಹೇಗೋ ಆರಾಮಾಗಿದ್ದೀವಿ, ನಾವು ಬರಲ್ಲ ಅಂತ ಓಡೋದ್ರು. ಆದ್ರೆ ನಾನು ಮೊದ್ಲೇ ತಲೆ ಕೆಟ್ಟು ಲೈಫಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ವಾ, ಸರಿ ಬರ್ತೀನಿ ನಡಿ ಅಂದೆ. ಅವನು ನನ್ನ ಎತ್ಕೊಂಡು ಹೋಗಿ ಕೆಳಗೆ ಹಾಕಿ ಕಚಪಚ ಕಚಪಚ ಅಂತ ತುಳಿಯೋಕೆ ಶುರು ಮಾಡ್ದ. ನಾನೇನ್ ತಪ್ಪು ಮಾಡದ್ನೋ, ನನ್ ಯಾಕೆ ಈ ತರ ತುಳಿತಾ ಇದ್ದಾನೋ ಗೊತ್ತಾಗದೆ, ಬಡವ ನೀನು ಮಡಗ್ದಂಗಿರು ಅಂತ ಇರೋದ್ ಬಿಟ್ಟು ಯಾಕಾದ್ರೂ ಇವನ್ ಜೊತೆ ಬಂದೋ ಅನಿಸ್ತಿತ್ತು. ಅವತ್ತು ಬಂದ್ ಸಿಟ್ಟಿಗೆ ನನ್ನ ಬಾಯಲ್ಲಿ ಬಂದಿರೋ ಬರೀ ಸಂಸ್ಕೃತನೆ, ಕನ್ನಡ ಮರ್ತೇ ಹೋಗಿತ್ತು ಬಿಡಿ. ಅಯ್ಯೋ ದಮ್ಮಯ್ಯ ಬಿಟ್ಬಿಡು ಮಾರಯ್ಯ ಅಂತೆಲ್ಲ ಕೇಳ್ಕೊಂಡೆ. ನನ್ ಮಾತೆ ಕೇಳಿಸ್ಕೊಳಕ್ಕೆ ಡಬ್ಬ ನನ್ ಮಗ. ಭಕ್ತ ಕುಂಬಾರ ಅನ್ನೋರ್ ಫಿಲ್ಮು ಅವನಿಗೆ ಅದೇ ಜೋಶಲ್ಲಿ ತುಳಿದಿತ್ತು. ತಾನು ಎದುರಿಸಿರೋ ಬಿಡ್ತಾ ಇದ್ರು ನನ್ನ ಮಾತ್ರ ಬಿಡ್ಲಿಲ್ಲ. ನಾನಿವತ್ತು ಸತ್ತೆ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ತಾಯಿ ತನ್ನ ಮಗು ಅಳುವಾಗ ಎತ್ಕೊಂಡು ಹೀಗೆ ತಲೆ ಸವರಿ ಸಮಾಧಾನ ಮಾಡ್ತಾಳೋ ಹಾಗೆ ನನ್ನ ನಿಧಾನಕ್ಕೆ ಎತ್ಕೊಂಡು ಸವರಿ ಸಮಾಧಾನ ಮಾಡಿ ಒಂದು ಆಕಾರ ಕೊಟ್ಟ. ಅಬ್ಬಾ ಬದಿಕೊಂಡೆ ಗುರು ಅಂತ ಉಸಿರಿ ಬಿಡೋ ಅಷ್ಟರಲ್ಲಿ ಮತ್ತೆ ಎತ್ಕೊಂಡ. ಹೋಗಿ ಸುಡೋ ಬಿಸ್ಲಲ್ಲಿ ಒಣಗೋಕೆ ಇಟ್ಟ. ಥೋ ಯಾರ್ ಗುರಿ ಇವನು, ಸೈಕೋ, ಉರಿ ಬಿಸ್ಲಲ್ಲಿ ನಳಸ್ತಾ ಇದನ್ನೆಲ್ಲ ನಾನೇನ ಪಾಪ ಮಾಡಿದ್ದೆ ಅನ್ಕೊಂಡೆ. ಆದ್ರೆ ಮುಂದೆ ನನ್ನ ಲೈಫಲ್ಲಿ ಆಗಿದ್ದು ಮಿರಾಕಲ್ಲೇ. ಹೌದು, ನಾನು ಆವಾಗ್ಲೇ ಹೇಳ್ದಂಗೆ ಲೈಫಲ್ಲಿ ಮಿರಾಕಲ್ ಆಗುತ್ತೆ, ನಾವು ರೆಡಿ ಇದ್ರೆ ಮಾತ್ರ. ಅವತ್ತು ಯಾರೋ ಬಂದು ದುಡ್ಡು ಕೊಟ್ಟು ನನ್ನ ಎತ್ಕೊಂಡು ಹೋಗಿ ಸೀದಾ ದೇವರ ಮುಂದೆ ಇಡೋದ?
ನಂಗೆ ಫುಲ್ ಶಾಕು. ಯಾವ ಜನ ನನ್ನ ಚಪ್ಪಲಿ ಹಾಕೊಂಡು ತುಳಿತಾ ಇದ್ರೋ ಅವರ ಕಾಲಿಗೆ ನಾನು ಅಂಟ್ಕೊಂಡೆ ಛಿ ಗಲೀಜು ಅಂತ ಕಾಲ್ ತಕ್ಕೊಂಡೇ ತೊಳ್ಕೊಂಡಿದ್ರು. ಇವತ್ತು ಅದೇ ಜನ ನನ್ನ ಕೈಯಲ್ಲಿ ಎತ್ಕೊಂಡು ಹೋಗಿ ದೇವರ ಮುಂದೆ ಇಟ್ಟು ನನಗೂ ಪೂಜೆ ಮಾಡ್ತಾ ಇದ್ದಾರೆ. ಆವಾಗ್ಲೇ ನಂಗೆ ಗೊತ್ತಾಗಿತ್ತು, ಈಗ ನನ್ನ ಹೆಸರು ಮಣ್ಣು ಅಲ್ಲ ದೀಪ ಅಂತ. ಸದ್ಯ ಎಲ್ಲಾ ಜಾತಿಯವರು ನನ್ನ ಬರೀ ದೀಪ ಅಂತಾನೆ ಕರೆದ್ರು. ನಾನು ಮೊದ್ಲೇ ಹೇಳ್ದಾಗೆ ಹೆಸರು ಮುಂದೆ ಯಾವುದೇ ಜಾತಿ ಹೆಸರು ಕೊಟ್ಟಿಲ್ಲ. ಅದೇ ಸಂತೋಷ. ಆದ್ರೂ ಏನ್ ಗುರು ನಿಮ್ ಕ್ವಾಟ್ಲೆ, ಅದೇನೋ ಮಡಿ ಅಂತೆ, ಮೈಲಿಗೆ ಅಂತೆ, ಮೇಲ್ಜಾತಿ ಅಂತ ಕೀಳ್ಜಾತಿ ಅಂತ, ಮೇಲ್ಜಾತಿಯವರು ಕೀಳ್ಜಾತಿಯವರು ಕೈ ಮುಟ್ಟೋಕು ಸೋಕ್ಬಾರ್ದಂತೆ, ಅವ್ರು ಮಾಡಿದ ಊಟ ತಿನ್ನೋ ಆಗಿಲ್ವಂತೆ. ಹೀಗೆ ಹಲವಾರು ಒಂದು ಕಟ್ಟುಪಾಡುಗಳಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಜಗತ್ತನ್ನೇ ಕಾಯೋ ದೇವರನ್ನ ಕಾಯೋಕೆ ಗುಡಿಗೆ ಬೀಗ ಅಂತೆ. ಹೀಗೆ ಹಲವಾರು ಯೋಚನೆಗಳು ತಮ್ಮ ಸಂಪ್ರದಾಯಗಳಲ್ಲಿ ಸುತ್ತ ಒಂದು ಚೌಕಟ್ಟನ್ನ ಹಾಕಿಕೊಂಡಿದ್ದಾರೆ. ಅಲ್ಲ ಗುರು, ನೀವು ತಗೊಳ್ಳೋ ದುಡ್ಡಿಗೆ ಯಾವುದೇ ಜಾತಿ ಧರ್ಮ ಮಡಿ ಮೈಲಿಗೆ ಯಾಕಿಲ್ಲ? ನೀವು ಹುಷಾರಿಲ್ದೆ ಆಸ್ಪತ್ರೆಗೆ ಹೋದಾಗ ನಿಮ್ ಟ್ರೀಟ್ ಮಾಡೋಕ್ಕೂ ಡಾಕ್ಟ್ರು, ಇಂಜೆಕ್ಷನ್ ಕೊಡೋ ನರ್ಸು ಯಾವ ಜಾತಿ ಆದ್ರೂ ಪರವಾಗಿಲ್ಲ, ಇದಕ್ಕೆ ಮಡಿ ಮೈಲಿಗೆ ಯಾಕಿಲ್ಲ? ಎಮರ್ಜೆನ್ಸಿ ಆದಾಗ ನಿಮ್ ದೇಹಕ್ಕೆ ಯಾರ್ ಬ್ಲಡ್ ಬೇಕಾದ್ರೂ ಹಾಕಬಹುದು. ಅವಾಗ ಜಾತಿ ಧರ್ಮ ಮಡಿ ಮೈಲಿಗೆ ಲೆಕ್ಕಕ್ಕೆ ಬರಲ್ಲ. ಆಗ ಜೀವ ಉಳಿದ್ರೆ ಸಾಕು ಅಂತ ಅನ್ನೋಷ್ಟು ಆಗಿರ್ಬಿಟ್ಟಿತ್ತೆ. ಹಾಗೆ ನಾನೊಬ್ಳು ಏನೋ ಹೇಳಕ್ ಹೋಗಿ ಏನೇನೋ ಹೇಳ್ಬಿಟ್ಟೆ ನೋಡಿ. ಏನ್ ಹೇಳ್ತಿದ್ದೆ ನಾನು? ಅವತ್ತಿನಿಂದ ನನ್ನ ದೇವರ ಪಕ್ಕ ಇಟ್ಟು ನನಗೂ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಅವತ್ತು ಆ ಕುಂಬಾರ ನನ್ನ ಕಚಪಚ ಅಂತ ತುಳಿಲಿಲ್ಲ ಅಂದಿದ್ರೆ, ಆ ಉರಿ ಬಿಸಿಲಲ್ಲಿ ಬೇಯಿಸ್ಲಿಲ್ಲ ಅಂದಿದ್ರೆ, ಆ ಕಷ್ಟಗಳಿಗೆ ಹೆದರಿ ನಾನು ವಾಪಸ್ ಓಡ್ ಹೋಗ್ತಿದ್ರೆ ಇವತ್ತು ನಾನು ದೇವರ ಮುಂದೆ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಜನ ದೇವರು ಅಂತ ಪೂಜೆ ಮಾಡ್ತಾ ಇರ್ಲಿಲ್ಲ. ಕತ್ಲಲ್ಲಿ ಬೆಳಕು ನೀಡೋ ಸಾಧನ ಆಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಬದುಕು ನಂದಾಗ್ತಿರ್ಲಿಲ್ಲ. ಇದರಿಂದ ನಾನ್ ನಿಮ್ಗೆ ಹೇಳೋದ್ರೇನಂದ್ರೆ, ನನ್ ಲೈಫ್ ತರ ನಿಮ್ ಲೈಫ್ ಅಲ್ಲೂ ಒಬ್ಬ ಕುಂಬಾರ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮಗೆ ಒಂದು ಶೇಪ್ ಕೊಟ್ಟು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಡಿಸ್ತಾನೆ ಅಂತ. ನೀವೇನಾದ್ರೂ ಕಾಯ್ತಾ ಇದ್ರೆ ನಿಮ್ಮಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ನಿಜ, ಕಾಯ್ಬೇಡಿ, ಯಾರು ಬರಲ್ಲ. ನಿಮ್ ಲೈಫ್ ಕುಂಬಾರ ನೀವೇ. ನಿಮ್ ಲೈಫ್ ಅಲ್ಲಿ ನೀವು ಯಾವ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋದನ್ನ ಮೊದಲು ಡಿಸೈಡ್ ಮಾಡಿ, ಆಮೇಲೆ ಚೆನ್ನಾಗಿ ತುಳಿದು ಹದ ಮಾಡ್ಕೊಂಡು ಆ ಸ್ಥಾನದಲ್ಲಿ ಕೂರೋಕೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಚೆನ್ನಾಗಿ ತಟ್ಟಿ ಆಕಾರ ಕೊಟ್ಕೊಳ್ಳಿ. ಮಳೆಯಲ್ಲಿ ನೆನೆಸಿ, ಬಿಸಿಲಲ್ಲಿ ಒಣಗಿಸಿ, ಅದ್ನೇನೇ ಕಷ್ಟ ಬರುತ್ತೋ ಎಲ್ಲಾನು ಎದುರಿಸಿ, ಎಷ್ಟು ಗಟ್ಟಿ ಆಗೋಕೆ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಇಡೀ ಜರ್ನಿನ ಖುಷಿಯಿಂದ ಮಜಾ ಮಾಡಿ ಎಲ್ಲದಕ್ಕೂ ರೆಡಿಯಾಗಿ ನಿಂತ್ಕೊಳ್ಳಿ. ಆಗ ಭಕ್ತ ಅನ್ನೋ ಅಪರ್ಚುನಿಟಿ ಕರ್ಕೊಂಡು ಹೋಗಿ ಗೆಲುವಿನ ಗರ್ಭಗುಡಿಲಿ ಕೂರಿಸಿ ನಿಮ್ಮನ್ನ ದೇವರನ್ನಾಗಿ ಮಾಡಿ ಎಲ್ಲರೂ ನೀವಿರೋ ಜಾಗಕ್ಕೆ ಹುಡ್ಕೊಂಡ್ ಬಂದು ಕೈ ಮುಗಿಯೋ ಹಾಗೆ ಮಾಡುತ್ತೆ. ಈ ಯೋಚನೆ, ಈ ನಿರ್ಧಾರ, ಈ ಕಷ್ಟಗಳು, ಈ ಜರ್ನಿ, ಈ ಹೋರಾಟ, ಈ ಗೆಲುವು, ಇದೆಲ್ಲ ನಿನ್ ಕೈಲಿ ಎಲ್ಲಾಗುತ್ತೆ? ನೀನ್ ಹೇಗ್ ಮಾಡ್ತೀಯ? ನಿನ್ಗೇನ್ ಗೊತ್ತು? ನಿನ್ಗೆ ಯಾಕೆ ಬೇಕು? ತಲೆ ಕೆಟ್ಟಿದ್ಯಾ? ಅವ್ರಂತ ಕೈಲಿ ಆಗಿಲ್ಲ. ನೀನ್ ಮಾಡಕ್ಕಾಗತ್ತಾ? ತುಂಬಾ ಕಷ್ಟ. ಈಗ ಮಾಡ್ತಿರೋದನ್ನೇ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಇದೆಲ್ಲ ಯಾಕೆ ಬೇಕಿತ್ತು? ಇವೆಲ್ಲ ಟೈಮ್ ವೇಸ್ಟ್, ಏಜ್ ಆಯ್ತು, ಯೂಸ್ಲೆಸ್, ವೇಸ್ಟ್ ಅನ್ಕೊಂಡು ನಿಮ್ಮ ನೆಗ್ಲೆಕ್ಟ್ ಮಾಡಿ, ನಿಮ್ನ ನೋಡಿ ನಕ್ಕು ಹೀಯಾಳಿಸಿ ಅವಮಾನ ಮಾಡಿ ಅನುಮಾನ ಪಟ್ಟಿದ್ರಲ್ಲ, ಅವರ ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ, ನಿಮ್ ಖುಷಿಗೋಸ್ಕರ, ನಿಮ್ಮ ಬದುಕಿನ ಸಾರ್ಥಕತೆಗೋಸ್ಕರ. ಇದು ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಇಷ್ಟ. ನಿಮ್ಗೆ ಹೇಗ್ ಬೇಕೋ ಹಾಗೆ ಖುಷಿಯಾಗಿ ಬದುಕಿ. ಖುಷಿಗೋಸ್ಕರ ಬದುಕೋದೆಲ್ಲ ಬದುಕು, ಖುಷಿಯಿಂದ ಬದುಕೋದೇ ಬದುಕು. ನೀವು ಖುಷಿಯಾಗಿದ್ರೆ ಮಾತ್ರ ನಿಮ್ಮವರನ್ನ ಖುಷಿಯಾಗಿರೋಕೆ ಸಾಧ್ಯ. ಕೈಲಾಗದೆ ಇರೋರು ಮಾತಾಡ್ತಾರೆ, ಮಾಡೋರು ಸುಮ್ಮನೆ ಮಾಡ್ತಾ ಇರ್ತಾರೆ. ಸೋತು ಗೆದ್ದವರ ಮಾತುಗಳನ್ನ ಕೇಳಿ, ಮಾತಾಡೋರು ಮಾತುಗಳನ್ನಲ್ಲ
ಅಟ್ಲೀಸ್ಟ್ ಇವಾಗ್ಲಾದ್ರೂ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ. ಯಾರ್ ನೀವು? ಇರಿ ಈಗಲೇ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಮೊದ್ಲು ನನ್ ಕತೆ ಕೇಳಿ, ಮುಂದೆ ಇನ್ನ ಮಜಾ ಇದೆ. ಪ್ರತಿದಿನ ಜನ ದೇವರ ಮುಂದೆ ದೇವರ ಜೊತೆ ನನಗೂ ಪೂಜೆ ಮಾಡ್ತಿದ್ರಲ್ವಾ. ಓ, ನಾನೇ ಗ್ರೇಟು, ನಾನೇ ಗೆದ್ದೆ, ನಾನೇ ನನ್ ಲೈಫ್ ಸೆಟ್ಲು, ನನ್ನ ಇನ್ಯಾರು ಮುಟ್ಟಕ್ಕಾಗಲ್ಲ, ನನ್ ಮುಂದೆ ಎಲ್ಲ ಬಚ್ಚಾಗಳು, ಐ ಆಮ್ ದ ಗಾಡ್ ಈಸ್ ಗ್ರೇಟ್ ಅನ್ಕೊಂಡು ಎಲ್ರನ್ನು ನೋಡಿ ನಗ್ತಾ ಹೀಯಾಳಿಸ್ತಾ ಬೀಗ್ತಾ ಇದ್ದೆ. ನನಗೆ ಗೊತ್ತಿಲ್ದಂಗೆ ನನ್ನ ತಲೆ ಮೇಲೆ 2 ಕೊಂಬು ಬಂದ್ಬಿಟ್ಟಿತ್ತು. ಈ ಗೆಲುವಿನ ಮದ ನೆಟ್ಟಿಗೇರಿ ಅಹಂಕಾರದಲ್ಲಿ ನಾನೇ ದೇವರಾಗಿ ಮೆರಿತಾ ಇದ್ದೆ. ದೇವರು ನನ್ನ ಹಿಂದೆನೆ ಕೂತ್ಕೊಂಡು ನನ್ನ ಆಟ ಎಲ್ಲ ನೋಡ್ತಾ ಇದ್ದ. ಸುಮ್ನೆ ಬಿಡ್ತಾನ? ಉರಿ ದೀಪ ಆರೋಕ್ಕಿಂತ ಮುಂಚೆ ತುಂಬಾ ಜೋರಾಗಿ ಉರಿತಂತೆ ಅಲ್ವಾ. ಈ ಗಾದೆ ಹುಟ್ಟಿದ್ದೆ ನನ್ನಿಂದ. ಅವತ್ತಿಂದ ಈ ಗಾದೆ ವರ್ಲ್ಡ್ ಫೇಮಸ್ ಆಯ್ತು. ನನ್ನಂತ ತುಂಬಾ ಜನರಿಗೆ ಇದು ಅನ್ವಯಿಸುತ್ತೆ. ದೇವರು ಹಾಗೆ ಹೇಳ್ತಾ ಇದ್ದಂಗೆ ಯಾರೋ ಭಕ್ತ ಬಂದು ಬೆಳ್ಳಿ ದೀಪನ ದೇವಸ್ಥಾನಕ್ಕೆ ದಾನ ಕೊಟ್ಟ. ಪೂಜಾರಿ ಬೆಳ್ಳಿ ದೀಪ ನೋಡ್ತಿದ್ದಂಗೆ ಫುಲ್ ಖುಷಿಯಾಗಿ ನನ್ ಜಾಗಕ್ಕೆ ಬೆಳ್ಳಿ ದೀಪ ತಂದಿಟ್ಟು ನನ್ನ ಎತ್ತಿ ದೇವಸ್ಥಾನದ ಮುಂದೆ ಇರೋ ತೆಂಗಿನ ಮರದ ಬುಡಕ್ಕೆ ಎಸೆದ. ಅವತ್ತಿನಿಂದ ನನ್ ಕೆಲ್ಸ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಚಪ್ಪಲಿ ಕಾಯೋದು. ಆವಾಗ್ಲೇ ಗೊತ್ತಾಗಿದ್ದು, ಏನು ಇಲ್ದಾಗ ತಲೆ ಎತ್ತಿ ನಡಿಬೇಕು, ಎಲ್ಲ ಇದ್ದಾಗ ತಲೆ ತಗ್ಸಿ ನಡಿಬೇಕು ಅಂತ. ಇದು ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಅನ್ವಯಿಸುತ್ತೆ. ನನ್ನ ಅಹಂಕಾರ ಜಂಬಾನೆ ನನ್ನ ಈ ಪರಿಸ್ಥಿತಿಗೆ ತಂದಿತ್ತು. ನನಗೆ ಇದು ಆಗ್ಬೇಕಾಗಿರೋದೇ ಬಿಡಿ, ಮಾಡಿದ್ದುಂಡೋ ಮಾರಾಯ, ಪರವಾಗಿಲ್ಲ, ಸೋತಿದ್ದೀನಿ ಅಷ್ಟೇ, ಸತ್ತಿಲ್ಲ, ತಪ್ಪಿಂದ ಕಲ್ತಿದ್ದೀನಿಯ, ಮತ್ತೆ ಕಷ್ಟಪಟ್ಟು ಇನ್ನೂ ಎತ್ತರಕ್ಕೆ ಬೆಳಿತೀನಿ, ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ. ಹೌದು, ನಾನು ಹೇಳಿದ್ದನ್ನೆಲ್ಲ ನಿಜವಾಗ್ಲೂ ನೀವು ಯೋಚನೆ ಮಾಡ್ತೀರಾ? ಆಲ್ರೆಡಿ ಮಾಡಕ್ಕೆ ಶುರು ಮಾಡಿದೀರಾ. ನೀವು ಜೀವನದಲ್ಲಿ ಗೆಲ್ತೀರಾ ಅಂತ ನಂಗೊತ್ತು. ಸೊ ಗೆದ್ದಾಗ ನಾನ್ ಮಾಡಿದ ತಪ್ಪನ್ನೇ ಮಾಡಿ ನಂಗೆ ಬಂದ ಪರಿಸ್ಥಿತಿ ನಿಮಗೆ ಬರ್ದೇ ಇರ್ಲಿ ಅಂತ ನನ್ನ ಜೀವನದ ನೈಜ ಕಥೆನ ಹೇಳ್ದೆ. ಲೈಫ್ ಅಲ್ಲಿ ಯಾವುದೇ ಆದ್ರೂ ಯಾರನ್ನೇ ಆದ್ರೂ ಪಡ್ಕೊಳ್ಳೋದು ತುಂಬಾ ಕಷ್ಟ, ಪಡ್ಕೊಂಡಿದ್ದನ್ನ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಸೊ ಹುಷಾರಾಗಿರಿ, ಖುಷಿಯಾಗಿರಿ, ಬದುಕನ್ನ ಅನುಭವಿಸಿ, ಪ್ರೀತಿಸಿ. ನಿಮ್ ಹತ್ರ ಮಾತಾಡೋಕೆ ಇನ್ನೂ ತುಂಬಾನೇ ಇದೆ, ಆದ್ರೆ ಸದ್ಯಕ್ಕೆ ಸಾಕು. ನಾನು ಇನ್ನು ಏನಾದ್ರೂ ಜಾಸ್ತಿ ಹೇಳಿದ್ರೆ ಆವತ್ತು ನಾನು ಕುಂಬಾರಂಗೆ ಸಂಸ್ಕೃತದಲ್ಲಿ ಬೈದಿದ್ದ ಎಲ್ಲಾ ಬೈಗಳನ್ನ ನೀವು ಮನ್ಸಲ್ಲಿ ನಂಗ್ ಬೈಕೋತೀರಾ ಅಂತ ಗೊತ್ತು. ಸೊ ಸಾಕು. ಕೊನೆಯದಾಗಿ ಇದು ನನ್ನ ಕಳಕಳಿಯ ಮನವಿ. ನೀವು ಹೇಗೆ ನನಗೆ ಮಕ್ಕಳು, ಹಾಗೆ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿಗಳು ಕೂಡ ನನ್ನ ಮಕ್ಕಳು. ನಿಮ್ಮ ಬೆಳವಣಿಗೆಗಾಗಿ, ಟೆಕ್ನಾಲಜಿಗಳಿಗಾಗಿ ಅವುಗಳನ್ನು ಕೊಲ್ಬೇಡಿ. ನೀವು ಬದುಕಲು ಬಿಡಿ. ಇಲ್ಲ ಇದ್ರೇನೆ, ಕೂಡಿ ಬಾಳಿದ್ರೇನೆ ಪ್ರಪಂಚ ಸುಂದರ. ನೀವು ಸಾಯೋವರೆಗೂ ಉಸಿರಾಗಿರೋ ಹಸಿರನ್ನ ಉಳಿಸಿ. ಅಟ್ಲೀಸ್ಟ್ ನಿಮ್ಮ ಮನೇಲೋ ನಿಮ್ ಟೆರೆಸ್ ಮೇಲೋ ಒಂದು ಗಿಡ ನೆಟ್ಟು ಬೆಳೆಸಿ. ಪಕ್ಷಿಗಳಿಗೆ ನೀರಿಟ್ಟು ಪುಣ್ಯಾತ್ಮರಾಗಿ. ಮತ್ತೆ ಸಿಗೋಣ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಣ್ಣು.